ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಸಿ ಧ್ವನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಾಗಾದ್ರೆ ಜುಲೈ 28ನ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ವಿಶ್ವ ಹೆಪಟೈಟಿಸ್ ದಿನಾಚರಣೆ ಈ ಅಂಗವಾಗಿ ಹೆಪಟೈಟಿಸ್ ಅಂದ್ರೆ ಏನು, ಇದರ ಕಾರಣಗಳು, ಲಕ್ಷಣಗಳು ಹಾಗೂ ಇದಕ್ಕೆ ಚಿಕಿತ್ಸೆ ಏನೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಈ ಒಂದು ಹೆಪಟೈಟಿಸ್ ಇದರ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ಬಾಗಲಕೋಟೆಯ ನವನಗರದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಹಾನಕಲ್ ಶ್ರೀ ಕುಮಾರೇಶ್ವರ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ವಿಭಾಗದ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಆಗಿರುವ ಡಾಕ್ಟರ್ ರಾಘವೇಂದ್ರ ನಾಮಿ ಅವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಳಿ ಸರ್, ಮೊದಲಿಗೆ ಈ ಹೆಪಟೈಟಿಸ್ ಅಂದ್ರೆ ಏನು ಮತ್ತು ಇದು ನಮ್ಮ ಯಕೃತ್ತಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ? ಎಲ್ಲರಿಗೂ ನಮಸ್ಕಾರ. ಹೆಪಟೈಟಿಸ್ ಅಂದರೆ ಯಕೃತ್ತಿನ ಉರಿಯೂತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇದು ಲೈಕ್ ಸ್ವೆಲ್ಲಿಂಗ್ ಆಫ್ ದ ಲಿವರ್ನ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಸೊ ಅದರಿಂದ ಲಿವರ್ಗೆ ಏನಾಗುತ್ತೆ, ರಿಪೀಟೆಡ್ ಆಗಿ ಹೆಪಟೈಟಿಸ್ ಆದರೆ ಅದು ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಥವಾ ಲಿವರ್ ಫೇಲ್ಯೂರ್ ಆಗ್ಬೋದು, ಇಲ್ಲ ರಿಪೀಟೆಡ್ ಅಟ್ಯಾಕಿಂದ ಲಿವರ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ಸರ್, ಈಗ ಒಬ್ಬ ವ್ಯಕ್ತಿಗೆ ಈ ಹೆಪಟೈಟಿಸ್ ಬಂದಿದೆ ಅಂತ ಯಾವ್ಯಾವ ಆರಂಭಿಕ ಲಕ್ಷಣಗಳ ಮುಖಾಂತರ ಗೊತ್ತಾಗುತ್ತೆ ಸರ್, ಮತ್ತು ಯಾವ ಲಕ್ಷಣಗಳನ್ನ ಆ ವ್ಯಕ್ತಿ ನಿರ್ಲಕ್ಷಿಸಬಾರ್ದು ಅಂತ ಹೇಳ್ತೀರಿ ಸರ್? ಹೆಪಟೈಟಿಸ್ ಬರೋಕ್ಕಿಂತ ಮೊದಲು ಪೇಷಂಟ್ಗೆ ಮೊದಲು ಜ್ವರ, ಬಾಡಿ ಏಕ್ಸು, ಮತ್ತು ಜನರಲೈಸ್ ವೀಕ್ನೆಸ್ಸು, ಮತ್ತು ಮೇನ್ ಆಗಿ ಕಣ್ಣು ಹಳದಿ ಆಗೋದು ಅಥವಾ ಯೆಲ್ಲೋ ಕಲರ್ ಯೂರಿನ್ ಹೋಗೋದು. ಸೊ ಇದ್ರ ಜೊತೆಗೆ ಅವ್ರಿಗೆ ಇದೇ ಕಂಟಿನ್ಯೂಸ್ ಜಾಸ್ತಿ ತೊಂದರೆ ಆದರೆ ಅವಾಗ ರಕ್ತ ವಾಂತಿ ಆಗೋದು, ಇಲ್ಲ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಇಲ್ಲ ಅವ್ರದ ಕೋಮಾ ಸ್ಟೇಜ್ಗೂ ಹೋಗ್ಬೋದು. ಸರ್, ಹಾಗಾದ್ರೆ ಈ ಯಾರಲ್ಲಿ ಈ ಹೆಪಟೈಟಿಸ್ ಬರುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಸರ್? ಮೇನ್ ಆಗಿ ಹೆಪಟೈಟಿಸ್ ಅಂದ್ರೆ ವೈರಲ್ ಹೆಪಟೈಟಿಸ್ ಅದರಲ್ಲಿ 5 ಟೈಪ್ಸ್ ಇದಾವೆ ವೈರಲ್ ಹೆಪಟೈಟಿಸ್ ಅಲ್ಲೂ. ಸೊ ABCDE ಅಂತ. ಸೊ ಹೆಪಟೈಟಿಸ್ ಎ ಮತ್ತು ಇ ಆಹಾರ ಅಥವಾ ಫುಡ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ. ಆಹಾರದ ಇಲ್ಲ ಹೊರಗಡೆ ಅನ್ಪ್ರಿಪೇರ್ಡ್ ಲೈಕ್ ಅನ್ಹೈಜಿನಿಕ್ ಫುಡ್ ತಿನ್ನೋದ್ರಿಂದ ಆಯ್ತು, ಅದು ಹೆಪಟೈಟಿಸ್ ಎ ಅಂಡ್ ಇ. ಅವು ಹೆಪಟೈಟಿಸ್ ಎ ಇ ಹೆಂಗಂದ್ರೆ ಸೆಲ್ಫ್ ಲಿಮಿಟಿಂಗ್, ಒಂದಿಷ್ಟು ದಿನ ಬಂದ್ಬಿಟ್ಟು ತಾನೇ ಕಡಿಮೆ ಆಗ್ತವೆ ಕೋರ್ಸು. ಅವು ಕರೆಕ್ಟ್ ಟ್ರೀಟ್ಮೆಂಟ್ ಆದರೆ ದೇ ವಿಲ್ ಬಿ ಕ್ಯೂರ್ಡ್ ಆಫ್ ವಿದಿನ್ ಸ್ಪ್ಯಾನ್ ಆಫ್ ಟೈಮ್. ವೆರಸ್ ಹೆಪಟೈಟಿಸ್ ಬಿ ಮತ್ತು ಸಿ ದೇ ಆರ್ ಕ್ರೋನಿಕ್ ಡಿಸೀಸಸ್. ಅವುಗಳು ಒಂದ್ಸತಿ ಬಂತಂದ್ರೆ ಪ್ರಾಪರ್ ಟ್ರೀಟ್ಮೆಂಟ್ ಇಲ್ಲ ಅಂತಂದ್ರೆ ದೇ ವಿಲ್ ಗೋ ಫಾರ್ ಕ್ರೋನಿಕ್ ಹೆಪಟೈಟಿಸ್. ಕ್ರೋನಿಕ್ ಹೆಪಟೈಟಿಸ್ ಇಂದ ಲಿವರ್ ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ ಆಗ್ಬೋದು. ಸರ್, ಈ ಒಂದು ಹೆಪಟೈಟಿಸ್ ಕಾಯಿಲೆಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಪಡೆದೇ ಇದ್ರೆ ಯಾವ ರೀತಿ ಗಂಭೀರ ಪರಿಣಾಮವನ್ನು ಒಬ್ಬ ರೋಗಿ ಎದುರಿಸಬಹುದು ಅಂತ ಹೇಳಿದ್ರೆ? ಅದೇ ಎಲ್ಲ ಹೆಪಟೈಟಿಸ್ಗೂ ಮಾನಿಟರಿಂಗ್ ಈಸ್ ಇಂಪಾರ್ಟೆಂಟ್. ರೆಗ್ಯುಲರ್ ಚೆಕಪ್ಸ್ ಮಾಡ್ತಾ ಇರಬೇಕು. ಅದೇ ಹೆಪಟೈಟಿಸ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತಂದ್ರೆ ದೇ ವಿಲ್ ಪೇಷಂಟ್ಸ್ಗೆ ಏನಾಗುತ್ತೆ, ಅದೇ ಸೇಮ್ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಕೋಮಾಕ್ ಹೋಗೋದು, ರಕ್ತ ವಾಂತಿ ಶುರು ಆಗ್ಬೋದು, ಮತ್ತೆ ಲಿವರ್ ಫೇಲ್ಯೂರ್, ಅಕ್ಯೂಟ್ ಲಿವರ್ ಫೇಲ್ಯೂರ್ ಎಲ್ಲ ಆಗಿ ಜೀವಕ್ಕೆ ಅಪಾಯ. ಸರ್, ಈಗ ನೀವು ಪರೀಕ್ಷೆಗಳು ಅಂತ ಹೇಳಿದ್ರೆ ಯಾವ್ಯಾವ ರೀತಿಯ ಪರೀಕ್ಷೆಗಳನ್ನ ಒಬ್ಬ ರೋಗಿ ಮಾಡಿಸ್ಕೋಬೇಕಾಗುತ್ತೆ ಸರ್ ಈ ಹೆಪಟೈಟಿಸ್ ಬಂದಿದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಾದ್ರೆ? ಫಸ್ಟ್ ಆಫ್ ಆಲ್ ನಮಗೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಜಾಂಡಿಸ್ ಎಷ್ಟಿದೆ, ಅದ್ರ ಜೊತೆ ಲಿವರ್ ಎಂಜೈಮ್ಸ್ ಎಷ್ಟು ಎಲಿವೇಟೆಡ್ ಆಗಿದೆ ಅದು ನೋಡ್ಕೊಂಡ್ಬಿಟ್ಟು, ಇನ್ ಕೇಸ್ ಆಫ್ ಇದು ಅಕ್ಯೂಟ್ ಹೆಪಟೈಟಿಸ್ ತರ ಇತ್ತಂದ್ರೆ ಫಸ್ಟ್ ವಿಲ್ ಹೆಪಟೈಟಿಸ್ ಎ ಮತ್ತು ಇಗೆ ಬ್ಲಡ್ ಟೆಸ್ಟೇ ಮಾಡ್ತೀವಿ ಅಗೇನ್. ಅದರಲ್ಲಿ ಇಲ್ಲ ಇದು ಕ್ರೋನಿಕ್ ಹೆಪಟೈಟಿಸ್ ತರ ಇದೆ ಇದ್ರೆ ಹೆಪಟೈಟಿಸ್ ಬಿ ಮತ್ತು ಸಿಗೆ ವೈರಸ್ ಲೋಡ್ ಎಲ್ಲ ಚೆಕ್ ಮಾಡ್ತೀವಿ. ಸರ್, ಹಾಗಾದ್ರೆ ಈ ನೀವು ಪರೀಕ್ಷೆಯನ್ನ ಮಾಡಿ ಒಂದ್ಸಲ ಹೆಪಟೈಟಿಸ್ ಇದೆ ಅನ್ನೋದನ್ನ ಖಚಿತಪಡಿಸ್ಕೊಂಡ್ಮೇಲೆ ಯಾವ ರೀತಿ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿರುತ್ತೆ ಸರ್? ಸಂಪೂರ್ಣವಾಗಿ ಆ ರೋಗಿ ಗುಣವಾಗಬಹುದಾ ಈ ಒಂದು ಹೆಪಟೈಟಿಸ್ ಕಾಯಿಲೆಯಿಂದ ಅನ್ನೋದನ್ನ ಹೇಳೋದಾದ್ರೆ? ಮೊದಲೇ ಹೇಳಿದ ಹಾಗೆ ಹೆಪಟೈಟಿಸ್ ಎ ಮತ್ತು ಇ ಸಂಪೂರ್ಣವಾಗಿ ಗುಣ ಆಗಬಹುದು. ಮತ್ತೆ ಹೆಪಟೈಟಿಸ್ ಬಿ ಮತ್ತು ಸಿಗೆ ಹೆಪಟೈಟಿಸ್ ಬಿಗೆ ಏನಾಗುತ್ತೆ, ಅದು ವೈರಸ್ ಲೋಡ್ ನೋಡ್ಕೊಂಡು ಎಷ್ಟು ಲಿವರ್ ಡ್ಯಾಮೇಜ್ ಆಗಿದೆ ನೋಡ್ಕೊಂಡ್ಬಿಟ್ಟು ಒಂದು ಮಿನಿಮಮ್ ಅಂತಂದ್ರು 1 to 2 years ಡ್ರಗ್ಸ್ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದು ಡ್ರಗ್ಸ್ ಟ್ರೀಟ್ಮೆಂಟ್ ಇದೀಗ ಕಂಟ್ರೋಲ್ ಮಾಡ್ಕೋಬಹುದು ಡಿಸೀಸ್ನ. ಮತ್ತೆ ಹೆಪಟೈಟಿಸ್ ಸಿಗೆ ಅದು ವೈರಸ್ ಲೋಡ್ ಜಾಸ್ತಿ ಇದ್ರೆ 3 months ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ವೈರಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅದು ಹೆಪಟೈಟಿಸ್ ಸಿ ಇದು. ಸೊ ಆಮೇಲೆ ಜಸ್ಟ್ ಇಯರ್ಲಿ ಒನ್ಸ್ ಅಥವಾ 6 monthly ಒನ್ಸ್ ಮಾನಿಟರ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಹೆಪಟೈಟಿಸ್ ಬಿ ಮತ್ತು ಸಿ they are chronic hepatitis. They will keep on damaging the liver for a long time.
ಸೊ ಇನ್ ದ ಲಾಸ್ಟ್ ಸ್ಟೇಜ್ ಅಲ್ಲೂ ದೇ ವಿಲ್ ಗೋ ಫಾರ್ ಸಿರೋಸಿಸ್ ಅಥವಾ ಕ್ಯಾನ್ಸರ್ ಹೋಗ್ಬೋದು. ಸೊ ದೇ ನೀಡ್ಸ್ ರೆಗ್ಯುಲರ್ ಮಾನಿಟರಿಂಗ್. ಸರ್, ಈ ಒಂದು ಹೆಪಟೈಟಿಸ್ ಕಾಯಿಲೆಯನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಜನರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ ಸರ್? ಅದೇ ಹೆಪಟೈಟಿಸ್ ಬಿ ಮತ್ತು ಸಿ ಬ್ಲಡ್ ಬಾರ್ನ್ ಅಂದ್ರೆ ರಕ್ತದ ಥ್ರೂ ಸ್ಪ್ರೆಡ್ ಆಗ್ತವೆ. ಸೊ ಇವು ಮೋರ್ ಕಾಮನ್ ಈಗ ಯಾವ್ದಾದ್ರು ಪೇಷಂಟ್ ಐ ವಿ ಡ್ರಗ್ ಅಬ್ಯೂಸರ್ ಇದ್ರೆ, ಇಲ್ಲ ಸೆಕ್ಸ್ ವರ್ಕರ್ಸ್ ಆಯ್ತು, ಸೊ ಕಾಂಡೋಮ್ ಯೂಸ್ ಮಾಡ್ಕೊಳ್ಳೋದು, ಇಲ್ಲ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಹಾಕ್ಬೋದು. ಸೊ ಇನಿ ಫ್ಯಾಮಿಲಿ ಮೆಂಬರ್ಸ್ ಮದರ್ ಟು ಚೈಲ್ಡ್ ಬರ್ಬೋದು. ಆ ಟೈಮಲ್ಲೆಲ್ಲ ವ್ಯಾಕ್ಸಿನ್ ಹಾಕಿದ್ರೆ ಹೆಪಟೈಟಿಸ್ ಬಿ ಎಲ್ಲ ಸ್ಪ್ರೆಡ್ ಆಗೋದೇ ಇರ್ಬೋದು. ಮತ್ತೆ ಎ ಅಂಡ್ ಡಿಗೆ ಅಗೇನ್ ದೇ ಆರ್ ವಾಟರ್ ಮತ್ತೆ ಫುಡ್ ಬಾರ್ನ್ ಡಿಸೀಸಸ್. ಸೊ ಈಟಿಂಗ್ ಹೆಲ್ತಿ ಡಯಟ್ ವಿಲ್ ರೆಡ್ಯೂಸ್ ದ ಹೆಪಟೈಟಿಸ್ ಎ ಅಂಡ್ ಡಿ. ಸರ್, ಹಾಗಾದ್ರೆ ಈ ಒಂದು ಹೆಪಟೈಟಿಸ್ ಕಾಯಿಲೆ ಕುರಿತಾಗಿ ಜನರಲ್ಲಿ ಯಾವ ರೀತಿಯ ತಪ್ಪು ಕಲ್ಪನೆಗಳು ಇದಾವೆ ಅಂತ ಹೇಳ್ತೀವಿ ಸರ್? ಹೆಪಟೈಟಿಸ್ ಬಿಳಿ ಕಾಮನಿ ಅಂತ ಹೇಳ್ತೀವಿ ನಮ್ಮೂರ್ ಕಡೆ ಎಲ್ಲ. ಸೊ ಬಿಳಿ ಕಾಮನಿ ಅಂತ ಬಂತಂತಂದ್ರೆ ಅವ್ರೇನೋ ಬಳ್ಳಿ ಹಾಕ್ಸೋದಾಯ್ತು, ಮತ್ತೆ ಯಾವ್ದೋ ನಾಟಿ ಔಷಧ ತಗೊಳ್ಳೋದು. ಬೆರಳಿ ಹಾಕೋದು ಮತ್ತೆ ಈ ನಾಟಿ ಔಷಧದಿಂದ ಏನಾಗುತ್ತೆ, ಅದರಲ್ಲಿ ಯಾವ ಕಂಪೋನೆಂಟ್ಸ್ ಇರುತ್ತಂತೂ ನಮಗೂ ಗೊತ್ತಿಲ್ಲ ಸೊ ಕರೆಕ್ಟ್ ಆಗಿ. ಸೊ ಅದರಿಂದ ಲಿವರ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಲಿವರ್ ಇಂಪ್ರೂವ್ ಆಗೋಕ್ಕಿಂತ. ಸೊ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಸರ್, ಹಾಗಾದ್ರೆ ಈ ಒಂದು ಜುಲೈ 28ನ ವಿಶ್ವ ಹೆಪಟೈಟಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಹೇಳಿದ್ರು ಸರ್. ಸೊ ಈ 2026ರ ಘೋಷವಾಕ್ಯ ಅಂದ್ರೆ ಈಗ ಪ್ರತಿ ವರ್ಷನೂ ಕೂಡ ಒಂದೊಂದು ಥೀಮ್ ನೊಂದಿಗೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ಮಾಡ್ತಾ ಬರ್ತೀವಿ ಸರ್. ಈ ವರ್ಷದ ಒಂದು ಈ ಹೆಪಟೈಟಿಸ್ ದಿನಾಚರಣೆ ಘೋಷವಾಕ್ಯ ಅಂದ್ರೆ ಥೀಮ್ ಏನಿದೆ ಸರ್? ಈ ಆಕ್ಚುಲಿ ಹೆಪಟೈಟಿಸ್ ಡೇ ಸ್ಟಾರ್ಟ್ ಆಗಿದ್ದು ಬಿಕಾಸ್ ಆಫ್ ದ ಬ್ಲೂಮ್ಬರ್ಗ್ ಈಸ್ ದ ಡಾಕ್ಟರ್ ನೇಮ್. ಹಿ ವಾಸ್ ದ ಒನ್ ಹೂ ಅವರು ಫಸ್ಟ್ ಹೆಪಟೈಟಿಸ್ ಬಿ ನ ಡಿಸ್ಟ್ರಿಕ್ಟ್ ಮಾಡಿ ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿದ್ರು. ಅವರ ಬರ್ತ್ ಡೇ ಬಿಕಾಸ್ ಆಫ್ ದಟ್ ಹೆಪಟೈಟಿಸ್ ಡೇ ಅನ್ನ ಸ್ಟಾರ್ಟ್ ಮಾಡಿರೋದು. ಸೊ ಈ ವರ್ಷದ ಥೀಮ್ ವೈಸ್ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂದ್ರೆ, ಸೊ ದೇರ್ ಇಸ್ ಸೋ ಮೆನಿ ಬ್ಯಾರಿಯರ್ಸ್ ಇದಾವೆ. ಈಗ ಹೆಪಟೈಟಿಸ್ ಬಿ ಫಸ್ಟ್ ನಮ್ ಜನ ಫಸ್ಟ್ ಚೆಕ್ ಮಾಡಲ್ಲ, ಅದು ನಾಟ್ ಚೆಕಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಬ್ಯಾರಿಯರ್. ಆದ್ಮೇಲೆ ಕಾಸ್ಟ್ ಆಫ್ ದ ಟ್ರೀಟ್ಮೆಂಟ್, ಕಾಸ್ಟ್ ಆಫ್ ದ ಡಯಾಗ್ನೋಸಿಸ್. ಸೊ ಮೆನಿ ಬ್ಯಾರಿಯರ್ಸ್ ಆರ್ ದೇರ್. ಇವನ್ ಸೋಷಿಯಲ್ ಸ್ಟಿಗ್ಮಾ, ಬಿಳಿ ಕಾಮನೆ ಅಂತಂದ್ರೆ ದೇ ವಿಲ್ ಟ್ರೀಟ್ ದೆಮ್ ಲೈಕ್ ನಾಟ್ ಟಚಬಲ್ಸ್, ಲೈಕ್ ಆ ತರ ಟ್ರೀಟ್ ಮಾಡ್ತಾರೆ. ಸೊ ಅದರಿಂದ ಸೋ ಮೆನಿ ಬ್ಯಾರಿಯರ್ಸ್. ಸೊ ನೀಡ್ ಟು ಬ್ರೇಕ್ ದೋಸ್ ಬ್ಯಾರಿಯರ್ಸ್. ಸೊ ಈ ವರ್ಷದ ಘೋಷವಾಕ್ಯ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಸೊ ದಟ್ WHO ದ ಘೋಷ ಇದು ಏನಿದೆ ಅಂದ್ರೆ, ಥೀಮ್ ಏನಿದೆ ಅಂದ್ರೆ, ಬೈ 2030 ವಿ ಶುಡ್ ಎಲಿಮಿನೇಟ್ ದ ಹೆಪಟೈಟಿಸ್ ಆಸ್ ಅ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ ಇದೆ. ಸೊ ಈ ವರ್ಷದ ಥೀಮ್ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರೋದಾದ್ರೆ ನಮ್ಮ ಕೇಳುಗರಿಗೆ ತಾವು ಒಂದು ಈ ವಿಶ್ವ ಹೆಪಟೈಟಿಸ್ ದಿನಾಚರಣೆ ಈ ಸಂದರ್ಭದಲ್ಲಿ ಏನು ಸಂದೇಶವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಯಕೃತ್ತಿನ ಆರೋಗ್ಯದ ಕುರಿತಾಗಿ ಸಾರ್ವಜನಿಕರಿಗೆ ಯಾವ ರೀತಿ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸೊ ಯಾರಿಗಾದ್ರೂ ಜಾಂಡೀಸ್ ಆಯ್ತು ಅಥವಾ ಹೆಪಟೈಟಿಸ್ ಲಿವರ್ ಪ್ರಾಬ್ಲಮ್ ಏನೇ ಇದ್ರು ಫಸ್ಟ್ ಚೆಕ್ ದ ಡಿಸೀಸ್. ಸೊ ಆಫ್ಟರ್ ದಟ್ ಈಗ ಎಲ್ಲರಿಗೂ ಎಲ್ಲ ವೈರಸ್ಗೂ ಟ್ರೀಟ್ಮೆಂಟ್ ಬಂದಿದೆ ಈಗ ಆಲ್ರೆಡಿ. ಮೊದಲ ತರ ಟ್ರೀಟ್ಮೆಂಟ್ ಆದ್ರೂ ಕ್ಯೂರ್ ಆಗ್ತಿರ್ಲಿಲ್ಲ. ಸೊ ಹೆಪಟೈಟಿಸ್ ಬಿ ಬಿಟ್ಟು ಎಲ್ಲ ವೈರಸ್ ಡಿಸೀಸ್ ನ ಕ್ಯೂರ್ ಮಾಡಬಹುದು ಈಗ. ಇವನ್ ಹೆಪಟೈಟಿಸ್ ಬಿಗೂ ಡ್ರಗ್ಸ್ ಇಂದ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಫಸ್ಟ್ ಎನಿ ಡಿಸೀಸ್ ಇದ್ರೆ ಫಸ್ಟ್ ಚೆಕ್ ದ ಡಿಸೀಸ್ ಅಂಡ್ ಗೆಟ್ ದ ಟ್ರೀಟ್ಮೆಂಟ್. ಸರ್, ಈ ಹೆಪಟೈಟಿಸ್ ಬಿ ಈ ಒಂದು ಕಾಯಿಲೆಗೆ ಈ ಲಸಿಕೆ ಕೂಡ ಈಗ ಲಭ್ಯ ಇದೆ ಸರ್. ಹಾಗಾದ್ರೆ ಈ ಲಸಿಕೆಯನ್ನು ಯಾವಾಗ ತಗೋಬೇಕು, ಯಾವ ವಯಸ್ಸಿನಲ್ಲಿ ತಗೊಂಡ್ರೆ ಸೂಕ್ತ ಅಂತ ಹೇಳ್ತೀರಿ ಸರ್? ಲಸಿಕೆ ಯಾರಿಗ್ ಬೇಕು ಅಂತ ಫಸ್ಟ್ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಯೂಶಲಿ ಹೈ ರಿಸ್ಕ್ ಪಾಪ್ಯುಲೇಷನ್, ಈಗ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅವ್ರಿಗೆ ಜಾಸ್ತಿ ರಿಸ್ಕ್ ಆಫ್ ದ ಇನ್ಫೆಕ್ಷನ್ ಇರುತ್ತೆ. ಸೊ ಅವ್ರಿಗೆ ಫಸ್ಟ್ ವ್ಯಾಕ್ಸಿನ್ ಹಾಕ್ಬೇಕು. ಅದರ್ ದ್ಯಾನ್ ದಟ್ ಸೆಕ್ಸ್ ವರ್ಕರ್ಸ್ ಆಯ್ತು, ಅಥವಾ ಐ ವಿ ಡ್ರಗ್ ಅಬ್ಯೂಸರ್ಸ್, ಅಥವಾ ಮನೆಯಲ್ಲಿ ಯಾರಾದ್ರೂ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇದ್ದು ಹೌಸ್ ಹೋಲ್ಡ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಸೊ ಅವ್ರಿಗೆಲ್ಲ ವ್ಯಾಕ್ಸಿನ್ ಹಾಕ್ಬೇಕಾಗತ್ತೆ. ಇದಕ್ಕೆ ಇವನ್ ತಾಯಿಯಿಂದ ಮಗುಗೆ ಹೆಪಟೈಟಿಸ್ ಬಿ ಬರ್ಬೋದು. ಮಗುಗೆ ವ್ಯಾಕ್ಸಿನೇಷನ್ ಈಗ ಆಲ್ರೆಡಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ರೆಗ್ಯುಲರ್ ಆಗಿ ಹಾಕ್ತಾ ಇದ್ದಾರೆ. ಸೊ ಇವರಿಗೆ ಏಜ್ ಅಂತಿಲ್ಲ, ಎಲ್ಲರಿಗೂ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ಬೋದು. ಬಟ್ ಯಾರಿಗೆ ರಿಸ್ಕ್ ಆಫ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ ಅವ್ರಿಗೆ ವ್ಯಾಕ್ಸಿನ್ ಹಾಕ್ಬಿಟ್ಟು ರೆಗ್ಯುಲರ್ ಕಂಟ್ರೋಲ್ ಮಾಡ್ಕೋಬಹುದು, ಇನ್ಫೆಕ್ಷನ್ ತಡೆಗಟ್ಟಬಹುದು. ಸರ್, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮಗೆ ಈ ಒಂದು ವಿಶ್ವ ಹೆಪಟೈಟಿಸ್ ದಿನಾಚರಣೆ ಸಂದರ್ಭದಲ್ಲಿ ಈ ಹೆಪಟೈಟಿಸ್ ಅಂದ್ರೆ ಏನು, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತಾಗಿ ವಿಸ್ತೃತವಾಗಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಕೇಳಿದ್ರೆ ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಹೆಪಟೈಟಿಸ್ ದಿನಾಚರಣೆಯ ಸಂದರ್ಭದಲ್ಲಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ರಾಘವೇಂದ್ರ ನಾವಿ ಅವರು. ಇವರು
ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಹಾನಗಲ್ ಶ್ರೀ ಕುಮಾರೇಶ್ವರ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ವಿಭಾಗದ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿರ್ತಾರೆ. ಸೊ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ವಂದನೆಗಳೊಂದಿಗೆ ನಾನು ಭರತ್ ಬಡ್ಗೇರ್. ಕಾರ್ಯಕ್ರಮ ಪ್ರಸಾರವಾಗಿದ್ದು BEC ಧ್ವನಿ 90.4 ಕಂಪನಾಂಕಗಳಲ್ಲಿ. ನಮಸ್ಕಾರ.